ಹಾಯ್ ಪ್ರಪಂಚಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಚಾರ, ಪ್ಲಾಸ್ಟಿಕ್ ಬಳಕೆ ಮನುಷ್ಯನ ಅಗತ್ಯತೆಗೂ ಮೀರಿ ಪ್ರಾಣಿಗಳ ಜೀವಕ್ಕೆ ಕುತ್ತು ತರುತ್ತದೆ. ಹಾಗೆ ಇಲ್ಲಿ ಕೂಡ ಒಂದು ಘಟನೆ ನಡೆದಿದೆ. ಆಹಾರ ಹುಡುಕಲು ಹೋಗಿ ತನ್ನ ತಲೆಯನ್ನು ಪ್ಲಾಸ್ಟಿಕ್ ಜಾರ್ನಲ್ಲಿ ಸಿಲುಕಿಸಿಕೊಂಡ ನಾಯಿ 10 ದಿನಗಳಿಂದ ಪರದಾಡ್ತಿದೆ. ನಾವು ಕೂಡ ಅದರ ಹುಡುಕಾಟದಲ್ಲೇ ಇದ್ದೀವಿ. ಅದು ಸುಮಾರು 3-4 ಊರುಗಳಲ್ಲಿ ಅಲೆಯುತ್ತಿದ್ದು, ಬೆಳಗ್ಗೆ ಒಂದು ಕಡೆ ಇದ್ದರೆ ಸಂಜೆ ಒಂದು ಕಡೆ, ರಾತ್ರಿ ಇನ್ನೊಂದು ಕಡೆ ತಂಗುತ್ತದೆ. ಅದು ಭಯಭೀತವಾಗಿದೆ. ಹಾಗೆ ಹುಡುಕಾಟ ನಡೆಸಬೇಕಾದ್ರೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಕಣ್ಣಿಗೆ ಬೀಳುತ್ತಿತ್ತು. ನೋಡಿ ಹೇಗೆ ತಲೆಯಲ್ಲಿ ಸಿಲುಕಿಕೊಂಡಿದೆ. ಮನುಷ್ಯನನ್ನು ಏನೂ ಕೇಳಿಲ್ಲ, ಆದರೆ ಅವನು ಉಪಯೋಗಿಸುವ ವಸ್ತುಗಳು ಪ್ರಾಣಿಗಳಿಗೆ ಮಾರಕವಾಗಿವೆ. ಆ ದೃಷ್ಟಿಯಿಂದ ಆದರೂ ನಾವು ಅದನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಪ್ಲಾಸ್ಟಿಕ್ ಚೀಲಗಳು ಅಷ್ಟೇ ಪ್ರಾಣಿಗಳಿಗೆ ಮಾರಕ. ಎಷ್ಟು ಸಾಧ್ಯವೋ ಅಷ್ಟನ್ನು ಮರುಬಳಕೆ ಮಾಡಿ, ಮರುಬಳಕೆ ಆದ ನಂತರ ಅದನ್ನು ಸ್ಮ್ಯಾಶ್ ಮಾಡಿ. ಬೆಳಗ್ಗೆ ಕಂಡ ಈ ನಾಯಿ ಮತ್ತೆ ಕಾಣೆಯಾಯಿತು. ಸತತ 10 ದಿನಗಳಿಂದ ಗ್ರಾಮಸ್ಥರ ಮಾಹಿತಿ ಹಾಗೂ ಸಹಕಾರದೊಂದಿಗೆ 4 ದಿನಗಳ ಸತತ ಪರಿಶ್ರಮದೊಂದಿಗೆ ಮಾಡಿರುವ ಕಾರ್ಯಕ್ಕೆ ಭರಪೂರ ಪ್ರೀತಿ ಹರಿದು ಬರಲಿ. ಇದರಿಂದ ಇತರರಿಗೂ ಸ್ಫೂರ್ತಿ ಸಿಗಲಿ. ಚಿತ್ರದಲ್ಲಿ ತೋರಿಸಿದ ನಾಯಿ ಪ್ಲಾಸ್ಟಿಕ್ ಬಾಟಲಿಯಿಂದ ಇಂದು ಮುಕ್ತಿಗೊಳಿಸಬೇಕೆಂದೇ ಹೊರಟಿದ್ದೆವು. ಏನೇ ಆದರೂ ಕೈಕಾಲು ಉಪಯೋಗಿಸಲು ಮತ್ತು ಮಾತು ಬಾರದ ಮೂಕ ಜೀವಿಗಳು ಕಷ್ಟದಲ್ಲಿರುವಾಗ, ಅವು ಕ್ರೂರ ಪ್ರಾಣಿಗಳೇ ಆಗಿದ್ದರೂ ಕೂಡ ಅವುಗಳ ಸಹಾಯಕ್ಕೆ ಮಾತು ಬಲ್ಲವ, ಕೈಕಾಲು ಉಪಯೋಗಿಸಲು ಬರುವ, ಬುದ್ಧಿ ಇರುವ, ಯೋಚನಾ ಶಕ್ತಿಯನ್ನು ಒಳಗೊಂಡಿರುವ ಮನುಷ್ಯನೇ ಧಾವಿಸಬೇಕು. ಅದೇ ಮಾನವೀಯತೆ ಹಾಗೂ ಭವಿಷ್ಯದ ಸಂಸ್ಕೃತಿ. ಅಗತ್ಯವಿದ್ದಾಗ ಪ್ರಾಣಿಗಳನ್ನು ಬಳಸುವ ಮನುಷ್ಯ, ಪ್ರಾಣಿಗಳು ಸಂಕಷ್ಟದಲ್ಲಿ ಇರುವಾಗ ದಯೆ ತೋರಿಸಬೇಕು. ಹಾಗೂ ಇದನ್ನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಂತೆ ಕಲಿಸಬೇಕು. ನಾವು ಅವರಿಗೆ ಕೊಡುವ ಕೊಡುಗೆ ಇಷ್ಟೇ, ಒಳ್ಳೆಯದನ್ನು ಹೇಳಿಕೊಡುವುದು. ಈ ಪ್ಲಾಸ್ಟಿಕ್ನಂತಹ ವಸ್ತುಗಳನ್ನು ಉಪಯೋಗಿಸಿದ ನಂತರ ಅದನ್ನು ಮೌಲ್ಯವರ್ಧನೆ ಮಾಡಬೇಕು, ಇಲ್ಲ ಅದನ್ನು ಒಂದು ಉಪಯೋಗಿಸುವಂತಹ ಸ್ಥಿತಿಯಲ್ಲಿ ಅಥವಾ ಪ್ರಾಣಿಗಳಿಗೆ ಹಾನಿಕಾರಕವಾಗದಂತೆ ನೋಡಿಕೊಳ್ಳಬೇಕು. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಶೇರ್